ಇಲ್ಲಿ ಬಾರ ಇಲ್ಲಿ. ಕಂಡ ಹುಡುಗಿಯರ ಜೊತೆ ಚಕ್ಕಂದಾಡಿ ಅವ್ರನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಮುಖಕ್ಕೆ ಮಸಿ ಬಳಿತೀಯನೋ ಹೊಲ ಕಟ್ಟ ನನ್ನ ಮಗನೇ. ಶ್ರೀನಿವಾಸ ರಾಯರ ಮಗಳಿಗೆ ಗೊತ್ತಾಗಿದ್ದ ಗಂಡಿಗೆ ಟೆಲಿಗ್ರಾಮ್ ಕಳಿಸಿ ಅವಳ ಮದುವೆ ನಿಲ್ಸಿದ್ ನಿಜವೇನೋ? ಹೊಗಳ್ತೀಯೋ ಇಲ್ವೋ? ಹೌದು. ಇನ್ನು 4 ದಿವಸ ಆಗಿಲ್ಲ ಕೆಲಸಕ್ಕೆ ಸೇರಿ ಆಗ್ಲೇ ಮದುವೆ ಮಾಡ್ಕೊಳ್ಳೋ ಧೈರ್ಯ ಬಂತೇನೋ ನಿನಗೆ? ನಿಮ್ಮ ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ಯೇನೋ? ಕುಂಟಿಯಾಗಿ ಕುಳಿತಿರೋ ನಿನ್ ತಂಗಿ ಮದುವೆ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಆ ನತದೃಷ್ಟ ಶ್ರೀನಿವಾಸ ರಾಯರ ಮಗಳ ಮದುವೆ ಮಾಡ್ಕೊಳ್ಳೋದು ಕೊರಟಿದ್ಯೇನೋ? ನಿನ್ನ ಮೇಲೆ ಸುರಿದು ₹1000 ತಂದ್ಕೊಡೋರು ಯಾರೋ? ಕೆಲಸ ಕೊಡ್ಸಿದ್ದಕ್ಕೆ ಅಪ್ಪ ಅಮ್ಮ ನೋಡ್ಕೊಳ್ಳೋದು ಬಿಟ್ಟು ಮದುವೆ ಮಾಡ್ಕೊಳ್ಳೋಕೆ ಹೊರಟಿದ ನಾಚಿಕೆಟ್ಟವನು. ಮದುವೆ ಮಾತೆತ್ತಿದ್ರೆ ಕಾಲ್ ಮುರಿದು ಕೈ ಕೊಟ್ಟೆನು. ಹುಷಾರ್. ನಾನು ನಡೆದ ವಿಷಯ ತಿಳಿಸಿದ್ದಕ್ಕೆ ಆ ಶಿವಣ್ಣ ಏನಂದ ಗೊತ್ತಾ? ಅಲ್ರಿ, ಒಂದು ಟೆಲಿಗ್ರಾಮ್ನಿಂದ ಒಂದು ಮದುವೆ ನಿಲ್ಲೋಕ್ ಸಾಧ್ಯನೇನ್ರಿ? ನಿಮ್ ಮಗಳೆಲ್ಲ ಏನೋ ದೋಷ ಇರಬೇಕು, ಅದಕ್ಕೆ ಅವ್ರು ತಿರಸ್ಕರಿಸಿದ್ದಾರೆ. ನಿಮ್ ಮಗಳೇನ್ ರಾಮಾಯಣ ಸೀತೆನಾ? ನಿಮಗೆ ವರದಕ್ಷಿಣೆ ಕೊಡೋಕ್ ಶಕ್ತಿ ಇಲ್ಲ, ನನಗೆ ವರದಕ್ಷಿಣೆ ಬೇಡ ಅನ್ನೋದಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಈ ಮದುವೆ ಉಸಾಬರಣೆ ಬೇಡ ಅಂತ ಮಕ್ಕಕ್ಕೆ ಹೊಡೆದ ಹಾಗೆ ಹೇಳ್ಬಿಟ್ಟ. ಇದು ಹೀಗೆ ಆಗುತ್ತೆ ಅಂತ ನಾನು ಮೊದಲೇ ಗೊತ್ತಿತ್ತು. ಶಿವಣ್ಣ ಅಷ್ಟೆಲ್ಲ ಮಾತಾಡಿದ್ರು ಅಂತ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ ರೀ? ನಮ್ ಉಷಾಳ್ ಭವಿಷ್ಯ ನಮಗ್ ಮುಖ್ಯ ಅಲ್ವಾ? ನಮ್ಮೂರ ಹರಿದಾಸ್ ಸ್ವಾಮಿಗಳ ಮಾತು ಅಂದ್ರೆ ಎಲ್ರೂ ಒಪ್ಕೋತಾರೆ. ಅವ್ರ ಹತ್ರ ಈ ವಿಷಯನ ಪ್ರಸ್ತಾಪ ಮಾಡಿದ್ರೆ ಹೇಗೆ? ವಿದ್ಯೆಯ ಮೂಲ ಉದ್ದೇಶ ನಮ್ಮಲ್ಲಿರುವ ಮೂಢನಂಬಿಕೆ, ಅಂಧಕಾರ ಹೋಗಲಾಡಿಸುವುದಷ್ಟೇ ಅಲ್ಲ, ಸಮಾಜದ ಬಗ್ಗೆ ಪ್ರಜ್ಞೆ ಮೂಡಿಸುವುದಾಗಿದೆ. 4 ಕಕ್ಷಾ ಕಲಿತು ಚೆನ್ನಾಗಿ ಜೀವನ ಮಾಡ್ಲಿ ಅಂತ ಮಕ್ಕಳನ್ನ ಓದೋ ಕಳಿಸಿದ್ರೆ ಹೀಗೇನ ಮಾಡೋದು? ನಾಳೆ ಸಮಾಜದ ಗತಿ ಏನಾಗ್ಬೇಕು? ನಡೆದದನ್ನೆಲ್ಲ ತಮಗ್ ತಿಳಿಸಿದ್ದೀನಿ ಗುರುಗಳೇ. ತಾವು ಶಿವಣ್ಣನ ಬರ ಹೇಳಿ 4 ಒಳ್ಳೆ ಮಾತು ಹೇಳಿ ಅವ್ರ ಮನಸ್ಸು ಬದಲಾಯಿಸಿ ಈ ಮದುವೆಗೆ ಒಪ್ಪೋ ಹಾಗೆ ಮಾಡಿದ್ರೆ ನನ್ನ ಮಗಳು ಬಾಳು ಉಳಿಯುತ್ತೆ. ಇನ್ನೇನು ಹೇಳೋದಕ್ಕೂ ನಂಗೆ ತೋಚ್ತಾ ಇಲ್ಲ. ಆಗ್ಲಿ ಶ್ರೀನಿವಾಸ ಇರೇ, ಇಂದೇ ಶಿವಣ್ಣನ ಬರ ಹೇಳಿ ಅವ್ರ ಜೊತೆ ಮಾತಾಡಿ ನಿಮ್ಮ ಮಗಳ ಮದುವೆ ಬಗ್ಗೆ ಆದಷ್ಟು ಪ್ರಯತ್ನ ಪಡ್ತೇನೆ. ಆಯ್ತೆ? ಆಯ್ತು ಸ್ವಾಮಿಗಳೇ. ನಮ್ ವಿಕಾಸ ಆ ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿರೋದು ನಿಜ. ನಮಗೂ ಮಗಳಿದ್ದಾಳೆ, ನಾವು ಅವಳಿಗೆ ಮದ್ವೆ ಮಾಡ್ಬೇಕು. 4 ಜನರ ಬಾಯಿನಲ್ಲಿ ನಮ್ ಬಗ್ಗೆ ಕೆಟ್ಟ ಮಾತು ಬರೋದು ಒಳ್ಳೇದಲ್ಲ ರೀ. ಆ ಶ್ರೀನಿವಾಸ ರಾಯರ ಮಗಳ ಬಗ್ಗೆ ನಿನಗೆ ಅಷ್ಟು ಸಹಾನುಭೂತಿ ಇರೋದಾದ್ರೆ ನಮ್ಮ ಮಗಳ ಬಗ್ಗೆ ಯಾರು ವಿಚಾರ ಮಾಡ್ತಾರೇನೋ? ನಮ್ಮ ಮಗನಿಗೆ ತನ್ನ ತಂಗಿ ಬಗ್ಗೆ ಚಿಂತೆ ಇಲ್ಲ. ಆ ಶ್ರೀನಿವಾಸ ರಾಯ ಒಂದು ದಮಡಿನೂ ಖರ್ಚು ಮಾಡದೆ ತನ್ನ ಮಗಳನ್ನ ನನ್ನ ಮನೆಗೆ ಗಂಟು ಹಾಕಿ ನೋಡ್ತಾ ಇದ್ದ. ಹಾಗಲ್ಲಪ್ಪ, ಅವ್ರ ಮನೆ ಪರಿಸ್ಥಿತಿ ಎಷ್ಟು ಚೆನ್ನಾಗಿಲ್ಲ. ಅವ್ರ ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ, ಅವನಿಗೆ ಅವ್ರು ದುಡ್ಡು ಕಳಿಸ್ಬೇಕು. ಬದ್ಮಾಶ್ ನನ್ನ ಮಗನೇ, ಎಷ್ಟು ಕಾಳಜಿನೋ ನಿನಗೆ ಅವ್ರ ಮನೆ ಬಗ್ಗೆ. ಇಬ್ರು ಸೇರಿ ಆ ಹುಡುಗಿನ ಮನೆಗೆ ತಂದ್ಕೊಳ್ಳೋದಕ್ಕೆ ಹಿಕ್ಮತ್ ತರಿಸಿದಿರೇನೋ? ನಿನ್ನ ಮೇಲೆ ಅಷ್ಟು ಹಣ ಸುರಿದು ಕಲಿಸಿ ನಿನಗೆ ಕೆಲಸ ಕೊಡ್ಸಿದ್ದು ನಮ್ಮ ಮುಪ್ಪಿನ ಕಾಲದಲ್ಲಿ ಒಂದು ಆಸರೆ ಆಗ್ತಿ ಅಂತ ನಾವು ಯೋಚಿಸಿದ್ರೆ ನೀನು ಲೋಫರ್ ಥರ ಆ ಹುಡುಗಿ ಮದುವೆ ನಿಲ್ಸಿ ನನ್ನ ಮುಖಕ್ಕೆ ಬಸಿ ಬಳ್ದಿಯಲ್ಲೋ. ನೋಡು, ಇದೇ ಕೊನೆ ಮಾತು ಹೇಳ್ತಾ ಇದ್ದೇನೆ. ನೀನೇನಾದ್ರೂ ಆ ಹುಡುಗಿನ ಮದುವೆ ಆಗಿ ಮನೆಗೆ ತಂದ್ರೆ ಈ ಮನೆಯಲ್ಲಿ ನನ್ನ ಹೆಣ ಬೀಳ್ತದೆ. ಒಂದು ಮಾತು ಸ್ವಾಮೀಜಿ, ನನ್ನ ಮಗಳನ್ನ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ತಯಾರಿದ್ರೆ ನನ್ನ ಮಗನ ಮದುವೆನೂ ವರದಕ್ಷಿಣೆ ಇಲ್ಲದೆ ಮಾಡೋದಕ್ಕೆ ನಾನ್ ತಯಾರಿದ್ದೇನೆ. ನೀವ್ ಹೇಳೋದು ನಿಜ ಶಿವಣ್ಣವ್ರೆ. ಇಷ್ಟೆಲ್ಲ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಶ್ರೀನಿವಾಸ ರಾಯರು ಬಂದ್ರು ಈ ತರ ನನ್ನ ಮಗಳನ್ನ ಶಿವಣ್ಣವ್ರಿಗೆ ಹೇಳಿ ಸೊಸೆಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಅಂತಂದ್ರು ಅಷ್ಟೇ. ಇದರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಶ್ರೀನಿವಾಸ ರಾಯರಿಗೇನೋ ತಮ್ಮ ಮಗಳು ಒಳ್ಳೆ ಮನತನ ಸೇರ್ಲಿ ಎಂಬ ಆಸೆ ಇದೆ. ಆದ್ರೆ ಅದಕ್ಕಾಗಿ ತನ್ನ ಆಸ್ತಿನಲ್ಲಿ ಒಂದು ಚಿಕ್ಕ ಸೂ ಕಳ್ಕೊಳ್ಳಕ್ ತಯಾರಿಲ್ಲ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗೆ? ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಶಿವಣ್ಣವ್ರೆ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮನೇಲಿ ಕರೆಸ್ತೆ. ಸರಿ, ನಾನು ಶ್ರೀನಿವಾಸ ರಾಯ್ ಹತ್ರ ಮಾತಾಡ್ತೀನಿ. ಆ ನತದೃಷ್ಟ ಶ್ರೀನಿವಾಸ ರಾಯರ್ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಹೊರಟಿದ್ದೀಯೇನೋ? ಕೆಲಸ ಕೊಡ್ಸಿದ್ದಕ್ಕೆ ಅಪ್ಪ ಅಮ್ಮ ನೋಡ್ಕೊಳ್ಳೋದು ಬಿಟ್ಟು ಮದುವೆ ಮಾಡ್ಕೊಳ್ಳೋಕೆ ಹೊರಟಿದ ನಾಚಿಕೆಟ್ಟವನು. ನನ್ನ ಮಗ ಆಗಕ್ಕೆ ನಾಲಾಯಕ. ಹೊರಟು ಹೋಗಿಲ್ಲಿಂದ.